ಸಾಗರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣಾ ಕಣ ಇದೀಗ ರಂಗೇರಿದೆ. ಇಡೀ ತಾಲೂಕಿನ ಶಿಕ್ಷಕ ಸಮೂಹದ ಕುತೂಹಲ ಕೆರಳಿಸಿರುವ ಈ ಚುನಾವಣೆಯಲ್ಲಿ ಮಾಲ್ತೇಶಪ್ಪ ನೇತೃತ್ವದ ಸದ್ಗುರು ಶಿಕ್ಷಕರ ತಂಡ ಭರ್ಜರಿ ಮುನ್ನಡೆ ಸಾಧಿಸುವ ಮುನ್ಸೂಚನೆ ಸಿಕ್ಕಿದೆ. ಹಿರಿಯರ ಅನುಭವ ಮತ್ತು ಯುವಕರ ಉತ್ಸಾಹದ ಸಮಾಗಮದಂತಿರುವ ಈ ತಂಡಕ್ಕೆ ಈಗ ಎಲ್ಲೆಡೆ ವ್ಯಾಪಕ ಬೆಂಬಲ ವ್ಯಕ್ತವಾಗುತ್ತಿದೆ. ಸಾಗರ ತಾಲೂಕಿನ ಶೈಕ್ಷಣಿಕ ವಲಯದಲ್ಲಿ ಈಗ ಚುನಾವಣಾ ಹಬ್ಬ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುಕ್ಕಾಣಿ ಹಿಡಿಯಲು ಸಜ್ಜಾಗಿರುವ ಮಾಲ್ತೇಶಪ್ಪ ನೇತೃತ್ವದ ಸದ್ಗುರು ಶಿಕ್ಷಕರ ತಂಡದ ಪರವಾಗಿ ಅಲೆಯೆದ್ದಿದೆ. ಸಂಘದ ಮಾಜಿ ಪದಾಧಿಕಾರಿಗಳು ಹಾಗೂ ಹಿರಿಯ ಶಿಕ್ಷಕರು ಈಗಾಗಲೇ ಮೈದಾನಕ್ಕಿಳಿದಿದ್ದು ಶಿಕ್ಷಕರ ಹಿತರಕ್ಷಣೆಗಾಗಿ ಸದ್ಗುರು ತಂಡವನ್ನೇ ಬೆಂಬಲಿಸುವಂತೆ ಮನವಿ ಮಾಡುತ್ತಿದ್ದಾರೆ. ಸಾಗರ ತಾಲೂಕಿನ ಸುಮಾರು 600ಕ್ಕೂ ಹೆಚ್ಚು ಶಿಕ್ಷಕರಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಆಸಕ್ತಿ ಹೊಂದಿರುವವರ ಸಂಖ್ಯೆ ದೊಡ್ಡದಿದೆ. ಅಂತಹ ಪ್ರತಿಭೆಗಳಿಗೆ ಸದ್ಗುರು ತಂಡವು ಸದಾ ಬೆನ್ನೆಲುಬಾಗಿ ನಿಲ್ಲುತ್ತಾ ಬಂದಿದೆ. ಆತ್ಮೀಯ ನನ್ನೆಲ್ಲ ಶಿಕ್ಷಕ ಮಿತ್ರರಿಗೆ ನಮಸ್ಕಾರ. ಇಂದು ನಡೆಯುವ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಗೆ ನಮ್ಮ ಸದ್ಗುರು ಶಿಕ್ಷಕರ ತಂಡ ಸಜ್ಜಾಗಿದೆ. ನಾನು ಈ ಸದ್ಗುರು ಶಿಕ್ಷಕ ತಂಡವನ್ನು ಬೆಂಬಲಿಸ್ತಾ ಇದ್ದೀನಿ. ಹಾಗೆ ತಾವೆಲ್ಲರೂ ಈ ಸದ್ಗುರು ಶಿಕ್ಷಕ ತಂಡವನ್ನು ಯಾಕೆ ಬೆಂಬಲಿಸಬೇಕು ಅನ್ನೋದನ್ನು ನಾನು ಒಂದಿಷ್ಟು ಕಾರಣಗಳನ್ನು ತಮಗೆ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮೊಂದಿಗಿದ್ದೀನಿ. ಆತ್ಮೀಯ ಶಿಕ್ಷಕ ಮಿತ್ರರೇ, ಸದ್ಗುರು ಶಿಕ್ಷಕರ ತಂಡದಲ್ಲಿ ಬಹಳಷ್ಟು ಪ್ರತಿಭೆಗಳಿದ್ದಾವೆ, ಬಹಳಷ್ಟು ಹೊಸ ಮುಖಗಳಿದ್ದಾವೆ, ಹೊಸ ನಾಯಕತ್ವ ಬೆಳೀತಾ ಇದೆ. ಅದನ್ನ ಬೇರೆ ತಂಡದವರು ಬೇರೆ ರೀತಿಯಾಗಿ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. ಮಾಲ್ತೇಶಪ್ಪನವರ ತಂಡ ಹೊಸ ಮುಖಗಳಿಗೆ ಅವಕಾಶ ಕೊಟ್ಟು ಹೊಸ ನಾಯಕತ್ವವನ್ನು ಬೆಳೆಸ್ತಾ ಇದ್ದಾರೆ. ಅದನ್ನು ನೋಡಿ ನಮಗೆ ಖುಷಿಯಾಗಿದೆ, ನಿಮಗೂ ಖುಷಿಯಾಗಿದೆ. ಹಾಗಾಗಿ ಈ ತಂಡವನ್ನು ನಾನು ಬೆಂಬಲಿಸ್ತಾ ಇದ್ದೀನಿ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಮಾಲ್ತೇಶಪ್ಪನವರು ಅಧ್ಯಕ್ಷರಾದ್ಮೇಲೆ, ನನ್ನ ಆತ್ಮೀಯ ಸ್ನೇಹಿತ ಮಾಲ್ತೇಶಪ್ಪನವರು ಅಧ್ಯಕ್ಷರಾದ್ಮೇಲೆ ಎಷ್ಟೊಂದು ಕಾರ್ಯಕ್ರಮಗಳು ಮಾಡಿದ್ದಾರೆ. ಸ್ಪೋರ್ಟ್ಸ್, ಪ್ರತಿಯೊಂದು ಸ್ಪೋರ್ಟ್ಸ್ಗಳನ್ನ, ಅದು ಹೋಬಳಿ ಮಟ್ಟ ಆಗಿರ್ಬೋದು, ತಾಲೂಕು ಮಟ್ಟ ಆಗಿರ್ಬೋದು, ಎಲ್ಲ ಸ್ಪೋರ್ಟ್ಸ್ಗಳನ್ನ ಎಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿಕೊಟ್ಟಿದ್ದಾರೆ. ಹಾಗೆ ದೈಹಿಕ ಶಿಕ್ಷಕರಿಗೆ ಏನೆಲ್ಲ ಉಪಕರಣಗಳು ಬೇಕು, ಅವರಿಗೆ ಏನೆಲ್ಲ ಸೌಲಭ್ಯಗಳು ಬೇಕು, ಅದನ್ನ ಪ್ರತಿ ವರ್ಷ ಒದಗಿಸಿಕೊಟ್ಟಿದ್ದಾರೆ. ಹಾಗೆ ಶಿಕ್ಷಕರ ಒಂದು ನಮ್ಮ ಶಿಕ್ಷಕರ ದಿನಾಚರಣೆ ಏನು ಫಂಕ್ಷನ್ ಇದೆ, ಇವರು ಮಾಲ್ತೇಶಪ್ಪನವ್ರು ಬಂದ ತಕ್ಷಣ, ಅಧ್ಯಕ್ಷರಾದ ತಕ್ಷಣ ಆ ಒಂದು ಶಿಕ್ಷಕರ ದಿನಾಚರಣೆ ಎಷ್ಟು ಸಂಭ್ರಮದಿಂದ ನಡೀತು, ಶಿಕ್ಷಕರು ಎಷ್ಟು ಖುಷಿ ಪಟ್ಟರು ಅಲ್ವಾ. ಮತ್ತೆ ಇನ್ನೊಂದೆರಡು ವಿಚಾರಗಳಿದ್ದಾವೆ. ನಮ್ಮ ಸಂಘಟನೆ ಅಂತ ಹೇಳಿದ್ರೆ ಬರೀ ತಾಲೂಕು ಮಟ್ಟದಲ್ಲಿ ಬೆಳೆಯೋದಲ್ಲ, ಅದು ರಾಜ್ಯದ ಎಲ್ಲ ಶಿಕ್ಷಕರ ಒಂದು ಗಮನಕ್ಕೆ ಬರಬೇಕು. NPS ಹೋರಾಟ ಮಾಡಿದ್ವಿ ಇವ್ರ ನೇತೃತ್ವದಲ್ಲಿ. ಇಲ್ಲಿಂದ 10 ಬಸ್ಸುಗಳನ್ನು ಬೆಂಗಳೂರಿಗೆ ತಗೊಂಡು ಹೋದ್ವಿ, NPS ರದ್ದು ಮಾಡಬೇಕು ಅಂತ ಹೇಳಿ. ಆ ಅಜೆಂಡಾ ನಮ್ಮಲ್ಲಿ ಇನ್ನೂ ಇದೆ, ಅದನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ. ಈ ತಂಡದ ಎಲ್ಲ ಮುಖಗಳು ಹಾಗಿದ್ದಾವೆ. ಎಲ್ಲರೂ ಒಂದು ಹೋರಾಟದ ಭಾವದ ಎಲ್ಲ ಮುಖಗಳಿದ್ದಾವೆ. ಹಾಗೆ ಎಲ್ಲ ಕಲಾವಿದರಿದ್ದಾರೆ, ಎಲ್ಲರೂ ಆಸಕ್ತರಿದ್ದಾರೆ. ಹಾಗಾಗಿ ಈ ತಂಡವನ್ನು ನಾನು ಮೆಚ್ಚುತ್ತಾ ಇದ್ದೀನಿ. ತಾವೆಲ್ಲರೂ ಈ ಕಾರಣಕ್ಕಾಗಿ ಮೆಚ್ಚಬೇಕು. ಇನ್ನೊಂದು ಸಾಂಸ್ಕೃತಿಕ ಹಿನ್ನೆಲೆ. ಸಾಗರ ತಾಲೂಕಿನ ಶಿಕ್ಷಕರು ಸಾಂಸ್ಕೃತಿಕ ಹಿನ್ನೆಲೆಯಿಂದ ಬಂದವರು ಬಹಳಷ್ಟು ಜನ ಇದ್ದಾರೆ. ಆ ಒಂದು ಸಾಂಸ್ಕೃತಿಕ ವೈಭವವನ್ನ ಮೇಲೆ ಕಟ್ಟಿದವರು, ಅದಕ್ಕೆ ಒಂದು ಬೆಂಬಲವನ್ನು ಕೊಟ್ಟವರು ಮಾಲ್ತೇಶಪ್ಪನವರ ತಂಡ. ಅವರು ಅಧ್ಯಕ್ಷರಾಗಿದ್ದಾಗ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ನಾವು ಅವರಿಗೆ ಬೆಂಬಲವನ್ನು ಕೊಡಬೇಕು. ಆದ್ದರಿಂದ ಇನ್ನೂ OPS ನಮ್ಮ PhD ಶಿಕ್ಷಕರು ಬಳಲ್ತಾ ಇದ್ದಾರೆ. ಅವರಿಗೆ ಒಂದು ಇಂಕ್ರಿಮೆಂಟ್ ಕೊಡ್ಬೇಕಂತೇಳಿ ರಾಜ್ಯ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ. ಅದನ್ನು ಬೆಂಬಲಿಸ್ತಾ ಇದ್ದಾರೆ. ಹೌದಾ? ಹಾಗಾಗಿ ಈ ಒಂದು ತಂಡವನ್ನು ನಾವು ಇದಕ್ಕಾಗಿ ಬೆಂಬಲಿಸಬೇಕು ನಾವೆಲ್ಲರೂ. ಆಮೇಲೆ ಮಹಿಳಾ ಶಿಕ್ಷಕಿಯರು ನಮ್ಮ ಸಾಗರ ತಾಲೂಕಿನಲ್ಲಿ ನಾನು ಸಹ 10 ವರ್ಷ ಸಂಘದಲ್ಲಿ ಪದಾಧಿಕಾರಿಯಾಗಿದ್ದೆ, ಪ್ರಧಾನ ಕಾರ್ಯದರ್ಶಿ ಆಗಿದೆ. ತಾವೆಲ್ಲರೂ 2 ಬಾರಿ ನನ್ನನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿದ್ದೀರಿ, ಮಹಿಳಾ ಮಾತೆಯರು, ಎಲ್ಲ ಶಿಕ್ಷಕರು ಸೇರಿ. ಹಾಗಾಗಿ ನಿಮ್ಗೆಲ್ಲರಿಗೂ ಒಂದು ಅರಿವಿದೆ, ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾರನ್ನು ಗೆಲ್ಲಿಸಬೇಕು ಅಂತ ತಮ್ಮೆಲ್ಲರಿಗೂ ಅರಿವಿದೆ, ಜವಾಬ್ದಾರಿ ಇದೆ. ಹಾಗಾಗಿ ಒಳ್ಳೆ ತಂಡ ಇದೆ, ಒಳ್ಳೆ ನಾಯಕತ್ವ ಇದೆ, ಎಲ್ಲ ಒಳ್ಳೆ ಮುಖಗಳಿದ್ದಾವೆ, ಒಳ್ಳೆ ಕಲಾವಿದರಿದ್ದಾರೆ, ಒಳ್ಳೆ ಪ್ರತಿಭಾವಂತರಿದ್ದಾರೆ. ಅವ್ರನ್ನ ಗೆಲ್ಲಿಸೋಣ, 12 ಜನ ಗೆಲ್ಲಿಸೋಣ ಅಂತ ಹೇಳ್ತಾ, ಮೇಡಮ್ ಇನ್ನೊಂದು ಆ ವಿಚಾರ ನಾನು ಹೇಳಲೇಬೇಕು. ಇನ್ನೊಂದು ತಂಡದಲ್ಲಿ ಅವರು ನಮ್ಮ ಆತ್ಮೀಯ ಶಿಕ್ಷಕ ಮಿತ್ರರೇ, ಅವರು ನಾವು ಮೊದಲೇ ಒಟ್ಟಿಗೆ ಇದ್ದೀವಿ. ನಾನು ಈ ಸರಿ ಯಾಕೆ ಚುನಾವಣೆಯಿಂದ ಹಿಂಸರಿದೆ ಅಂತ ಹೇಳಿದ್ರೆ, ಪದೇ ನಮ್ಮ ಮುಖಗಳೇ ಅಲ್ಲಿ ಹೋದ್ರೆ ಶಿಕ್ಷಕರು ನಮ್ಮನ್ನು ಬೆಂಬಲಿಸಲ್ಲ. ನಾನು 2 ಅವಧಿಯಲ್ಲಿ ಶಿಕ್ಷಕ ಸಂಘದಲ್ಲಿದ್ದೆ, ಈ ಸರಿ ಯಾಕೆ ಹೋಗಿಲ್ಲ ಅಂತ ಹೇಳಿದ್ರೆ, ಮತ್ತೆ ನಾವೇ ಹೋಗ್ಬಾರ್ದು. ಬೇರೆ ಶಿಕ್ಷಕರಿಲ್ವಾ ಸಾಗರ ತಾಲೂಕಲ್ಲಿ? 600ಕ್ಕೆ ಹೆಚ್ಚು ಶಿಕ್ಷಕರಿದ್ದಾರೆ, ಅವರಿಗೆ ಅವಕಾಶ ಬೇಡವಾಗಾದ್ರೆ
ನಾನು ಮತ್ತೆ ಹೋಗ್ಬೇಕಾ ಅಲ್ಲಿಗೆ? ಇನ್ನೊಂದು ನನಗೆ ಪದವಿ ಬೇರೆ ಕಡೆ ಇದೆ, ಮತ್ತೆ ನಾನು ಅಲ್ಲಿ ಹೋಗ್ಬೇಕಾ? 2-3 ಪದವಿಗಳಿದ್ದಾವೆ. 10 ಸಾರಿ ನಾನು ಬೇರೆ ಬೇರೆ ಸಂಘದಲ್ಲಿ ನಾನು ಅವಕಾಶ ತಗೊಂಡಿದ್ದೀನಿ. ಮತ್ತೆ ನಾನು ಹೋಗ್ಬೇಕಾ ಅಲ್ಲಿಗೆ? ಬೇರೆ ಶಿಕ್ಷಕರು ಇಲ್ವಾ? ಜೂನಿಯರ್ ಶಿಕ್ಷಕರು ಇಲ್ವಾ? ನಮ್ಮ ತಮ್ಮಂದಿರು ಇಲ್ವಾ? ಅವ್ರಿಗೆ ನಾಯಕತ್ವ ಬೇಡವಾ? ಹಂಗಾದ್ರೆ ಹಾಗಾಗಿ ತಂಡ ಎಲ್ಲರನ್ನು ಬೆಳೆಸ್ತಾ ಇದೆ, ಎಲ್ಲರನ್ನು ನಾಯಕರನ್ನ ಮಾಡ್ತಾ ಇದೆ. ಅದನ್ನ ನಾನು ಬೆಂಬಲಿಸ್ತಾ ಇದ್ದೀನಿ. ತಾವೆಲ್ಲರೂ ಈ ಮಾತನ್ನ ನೆನಪಲ್ಲಿಟ್ಕೊಂಡು ನಮ್ಮ ಸದ್ಗುರು ಶಿಕ್ಷಕರ ತಂಡವನ್ನು ಬೆಂಬಲಿಸಬೇಕು. 12ಕ್ಕೆ 12 ಮತವನ್ನು ನಮ್ಮ ತಂಡಕ್ಕೆ ಕೊಡಬೇಕು ಅಂತ ಹೇಳ್ತಾ, ನೀವೇನು ನಮ್ಮ ತಂಡವನ್ನ ಜೈಬೇರಿ ಗಳಿಸಿದರೆ ನಮ್ಮ ಏನು ಆಶಯಗಳಿದ್ದಾವೆ, ನಿಮ್ಮ ಏನು ಆಶಯಗಳಿದ್ದಾವೆ ಅದನ್ನೆಲ್ಲ ನಾವು ಈಡೇರಿಸ್ತೀವಿ ಅಂತ ಹೇಳ್ತಾ, ತಾವೆಲ್ಲರೂ ನಾಳೆ ದಯವಿಟ್ಟು ಎಲ್ಲರೂ ತಪ್ಪದೆ ಮತದಾನಕ್ಕೆ ಬರಬೇಕು, ಇವತ್ತು ಬರಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ಹೆಸರು ತಮ್ಮೆಲ್ಲರಿಗೂ ಗೊತ್ತಿದೆ, ಮೂರ್ತಿ MOI ಅಂತ, ಮಾಜಿ ಶಿಕ್ಷಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳು. ಈಗ ಸದ್ಯದಲ್ಲಿ ನಾನು ವಿವಿಧ ಸಹಕಾರ ಸಂಘದಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಧನ್ಯವಾದ.